ರವೆ ಉಂಡೆ ಮಾಡೋದು ಮಾಡ್ತಾ ಇದ್ದೀನಿ ಇವಾಗ. ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಮನೇಲಿ ಮಾಡ್ಕೊಳ್ಳಿ. ನೋಡಿ, 1 ಕಪ್ ರವೆ, 1.5 ಕಪ್ ರವೆ ತಗೊಂಡಿದ್ದೀನಿ ನಾನು. ಒಂದು 4-5 ಸ್ಪೂನು ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಹಾಕಿ ಸ್ವಲ್ಪ ಹುರ್ಕೊಂಡು, ಆಮೇಲೆ ರವೆ ಹಾಕಿ ಹುರ್ಕೊಂಡು, ಆಮೇಲೆ 1 ಕಪ್ ಕಾಯಿ ತುರಿ ಹಾಕಿ ಪೌಡ್ರ್ ಮಾಡಿರೋದು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು, ಆಮೇಲೆ 1 ಕಪ್ಪು ಸಕ್ಕರೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿನೀರು ಹಾಕಿ ಆಮೇಲೆ ಉಂಡೆ ಮಾಡ್ತಾ ಇದ್ದೀನಿ. ನೋಡಿ, ಈ ರವೆ ಉಂಡೆ ಇಷ್ಟ ಆಗುತ್ತೆ ಅಂದ್ಕೊಂಡು ನೀವು ಮನೇಲಿ ಮಾಡಿ ಈ ಥರ ಟ್ರೈ ಮಾಡಿ. ಬಿಸಿ ಬಿಸಿ ಇದ್ದಾಗಲೇ ಈ ಥರ ಯಾವ ಸೈಜ್ ಬೇಕೋ ಆ ಥರ ಉಂಡೆ ಮಾಡ್ಕೊಬೇಕು, ಬಿಸಿ ಬಿಸಿನೇ. ನಾನು ಗೋಡಂಬಿನ ಒಂದು 10ರಿಂದ 15 ಹಾಕಿದ್ದೆ, ಅದು ಸಕ್ಕರೆ ಪೌಡ್ರಿಗೆ ಹಾಕಿದ್ದೆ, ಯಾಕೆಂದರೆ ತುಂಬ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ನೋಡಿ, ಈ ಸೈಜಲ್ಲಿ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮೀಡಿಯಮ್, ತುಂಬ ಬಾಂಬೆ ರವೆ ಅಂತಾರಲ್ಲ, ಆ ರವೆಲಿ ಮಾಡಿಕೊಂಡ್ರೆ ಈ ಥರ ಮನೇಲಿ ಎಲ್ಲರೂ ತಿನ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ನೀವು ಔಟ್ಸೈಡ್ ತೊಗೊಬರೋ ಬದಲು, ಔಟ್ಸೈಡ್ ಸಿಗೋದು ಚೆನ್ನಾಗಿರಲ್ಲ, ಮನೇಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಎಲ್ಲನೂ ಮಾಡ್ಕೊಳ್ಳೋಣ ಇವಾಗ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಸಾಫ್ಟಾಗಿ, ಎಷ್ಟು ಸ್ಮೂತಾಗಿ ಬರ್ತಾ ಇದೆ. ನೋಡಿ, ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು ನಾವು. ಹಾಲು ಹಾಕಿ ಮಾಡ್ತಾರೆ ಮೇಡಮ್, ನೀವ್ಯಾಕೆ ಹಾಲು ಹಾಕಿಲ್ಲ ಅಂತ ಕೇಳಬೇಡಿ. ನಾನು ಹಾಲು ಯಾಕೆ ಹಾಕಿಲ್ಲ ಅಂದರೆ, ಇದು 15 ದಿನ, ತಿಂಗಳು ಇಟ್ಕೊಂಡ್ರು ಏನೂ ಆಗಲ್ಲ, ಅದಕ್ಕೋಸ್ಕರ ನಾನು ಹಾಲು ಹಾಕಿಲ್ಲ. ನೀರು, ಬಿಸಿನೀರು ಕಾಯಿಸಿ ಸ್ವಲ್ಪ ಬೆಚ್ಚಗಿರೋ ನೀರು, ಇದೆಲ್ಲ ಮಿಕ್ಸ್ ಎಲ್ಲ ಒಲೆ ಮೇಲೆ ಇದ್ದಾಗಲೇ ಹಾಕಿಬಿಟ್ಟು ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೆ. ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ಸ್ಮೂತಾಗಿ ಬರ್ತಾ ಇದೆ. ಡಿಫ್ರೆಂಟ್ ರವೆ ಉಂಡೆ ಎಷ್ಟು ಚೆನ್ನಾಗಿ, ಎಷ್ಟು ಸಾಫ್ಟಾಗಿ, ಎಷ್ಟು ಸ್ಮೂತಾಗಿ ಬಂದಿದೆ. ಇದು 2 ಡೇಸ್ ಆದಮೇಲಂತೂ ತುಂಬಾ ಚೆನ್ನಾಗಿರುತ್ತೆ. ಬಾದಾಮಿ, ಗೋಡಂಬಿ ಕೂಡ ಸ್ವಲ್ಪನ ನಾನು ಕಾಯಿ ಜೊತೆಗೆ ಪೌಡ್ರಿಗೆ ಹಾಕಿದ್ದೆ. ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ಸ್ಮೂತಾಗಿ ಬಂದಿದೆ. ಮನೇಲಿ ಯಾರು ಬೇಕಾದ್ರೂ 10 ನಿಮಿಷದಲ್ಲಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ. ನಾನೇನು ದೊಡ್ಡ ಸೈಜಾಗಿ ಏನು ಮಾಡಿಲ್ಲ, ಮೀಡಿಯಮ್ ಸೈಜ್ ಮಾಡಿದ್ದೀನಿ, ತುಂಬ ದೊಡ್ಡದಾಗಿ ಏನು ಮಾಡಿಲ್ಲ. ನೋಡಿ, ತುಂಬ ಟೇಸ್ಟ್ ಗಮ್ ಅಂತ ಇದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಅಮೂಲ್ಯ ಕಿಚನ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಬಾಯ್.